ಕನ್ನಡ ಕೊರಳು ಭಾಷಣ ಸರಣಿ ಬುದ್ಧ ಪೂರ್ಣಿಮಾ. ಬುದ್ಧ ಪೂರ್ಣಿಮೆ ಬೌದ್ಧ ಧರ್ಮದ ಅನುಯಾಯಿಗಳಿಗೆ ಅತ್ಯಂತ ಪವಿತ್ರವಾದ ಹಬ್ಬ. ಇದು ವೈಶಾಖ ಮಾಸದ ಪೂರ್ಣಿಮೆಯಂದು ಸಾಮಾನ್ಯವಾಗಿ ಮೇ ಅಥವಾ ಜೂನ್ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ. ಈ ದಿನವನ್ನು ಬುದ್ಧ ಜಯಂತಿ, ವೈಶಾಖ ಪೂರ್ಣಿಮೆ ಅಥವಾ ವೇಸಾಕ್ ಎಂದು ಕರೆಯುತ್ತಾರೆ. ಈ ದಿನದಂದು ಭಗವಾನ್ ಬುದ್ಧರ ಜನನ, ಬೋಧಿ ಅಂದರೆ ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣ ಅಂದರೆ ಮರಣ, ಈ ಮೂರು ಮುಖ್ಯ ಘಟನೆಗಳನ್ನು ಸ್ಮರಿಸಲಾಗುತ್ತದೆ. ಬುದ್ಧ ಪೂರ್ಣಿಮೆಯ ಮಹತ್ವ. 1. ಬುದ್ಧರ ಜನನ. ಸಿದ್ಧಾರ್ಥ ಗೌತಮರು ಪ್ರಾಯೋಗಿಕವಾಗಿ ಕ್ರಿಸ್ತಪೂರ್ವ 563ರಲ್ಲಿ ಲುಂಬಿನಿಯಲ್ಲಿ ಜನಿಸಿದರು. 2. ಬೋಧಿ ಜ್ಞಾನ. 35 ವರ್ಷದ ಬಳಿಕ ಬೋಧಗಯಾದಲ್ಲಿ ಬೋಧಿ ವೃಕ್ಷದ ಕೆಳಗೆ ಅವರಿಗೆ ಜ್ಞಾನೋದಯವಾಯಿತು. 3. ಮಹಾಪರಿನಿರ್ವಾಣ. 80 ವರ್ಷದ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ಅವರು ನಿರ್ವಾಣ ಪಡೆದರು. ಈ ಮೂರು ಘಟನೆಗಳು ವೈಶಾಖ ಪೂರ್ಣಿಮೆಯಂದೇ ಸಂಭವಿಸಿದ್ದರಿಂದ ಈ ದಿನವು ಬೌದ್ಧರಿಗೆ ಅತ್ಯಂತ ಪವಿತ್ರವಾಗಿದೆ. ಆಚರಣೆಗಳು ಈ ರೀತಿಯಲ್ಲಿದೆ. 1. ದೇವಾಲಯಗಳಲ್ಲಿ ಪೂಜೆ. ಬೌದ್ಧ ದೇವಾಲಯಗಳಲ್ಲಿ ಬೌದ್ಧರ ಪ್ರತಿಮೆಗಳಿಗೆ ಹೂವು, ದೀಪಗಳಿಂದ ಪೂಜೆ ಸಲ್ಲಿಸಲಾಗುತ್ತದೆ. 2. ಧ್ಯಾನ ಮತ್ತು ಸ್ತೋತ್ರಗಳು. ಭಿಕ್ಷುಗಳು ಮತ್ತು ಭಕ್ತರು ಧರ್ಮೋಪದೇಶಗಳನ್ನು ಕೇಳಿ ಧ್ಯಾನ ಮಾಡುತ್ತಾರೆ. 3. ಪ್ರಾಣಿ ಮುಕ್ತಿ. ಪಂಜರಗಳಿಂದ ಪಕ್ಷಿಗಳನ್ನು ಬಿಡುಗಡೆ ಮಾಡುವ ಪರಂಪರೆ ಇದೆ. 4. ದಾನ ಧರ್ಮ. ಬಡವರಿಗೆ ಆಹಾರ, ಬಟ್ಟೆ, ಸಹಾಯವನ್ನು ನೀಡಲಾಗುತ್ತದೆ. 5. ಬೋಧಿ ವೃಕ್ಷದ ಪೂಜೆ. ಬೋಧ್ ಗಯಾದಿಂದ ತಂದ ಬೋಧಿ ವೃಕ್ಷದ ಕೊಂಬೆಗಳನ್ನು ಪೂಜಿಸುವುದು ವಿಶೇಷ. ಬುದ್ಧರ ಸಂದೇಶ. ಬುದ್ಧರ ಮೂಲ ಸಿದ್ಧಾಂತಗಳಾದ ಅಹಿಂಸೆ, ಕರುಣೆ, ಸತ್ಯ ಮತ್ತು ಮಧ್ಯಮ ಮಾರ್ಗವನ್ನು ಈ ದಿನದಂದು ನೆನಪಿಸಿಕೊಳ್ಳಲಾಗುತ್ತದೆ. ಅವರ ಅಷ್ಟಾಂಗಿಕ ಮಾರ್ಗ, ನೀತಿ, ಧ್ಯಾನ, ಜ್ಞಾನ ಮಾನವ ಕುಲದ ಮುಕ್ತಿಗೆ ಮಾರ್ಗದರ್ಶನ ನೀಡುತ್ತದೆ. ಭಾರತ, ನೇಪಾಳ, ಶ್ರೀಲಂಕಾ, ಥಾಯ್ಲೆಂಡ್, ಜಪಾನ್, ಕೊರಿಯಾ ಮುಂತಾದ ದೇಶಗಳಲ್ಲಿ ರಾಷ್ಟ್ರೀಯ ರಜೆ. ಬೌದ್ಧ ತೀರ್ಥಾಟಕ ಸ್ಥಳಗಳಾದ ಸಾರನಾಥ, ಸಾಂಚಿ, ಅಮರಾವತಿಯಲ್ಲಿ ವಿಶೇಷ ಕಾರ್ಯಕ್ರಮಗಳು. ಬುದ್ಧರ ಸರ್ವಕಾಲಿಕ ಸಂದೇಶ. 1. ಅಹಿಂಸೆ, ಎಲ್ಲ ಪ್ರಾಣಿಗಳಿಗೆ ಕರುಣೆ. 2. ಮಧ್ಯಮ ಮಾರ್ಗ, ಅತಿಯಾದ ಭೋಗ ಅಥವಾ ತಪಸ್ಸು ಅನವಶ್ಯಕ. 3. ಕರ್ಮ ಸಿದ್ಧಾಂತ, ಒಳ್ಳೆಯ ಕರ್ಮವೇ ಮುಕ್ತಿಗೆ ದಾರಿ. 4 ಆರ್ಯ ಸತ್ಯಗಳು. ದುಃಖ ಇದೆ, ದುಃಖಕ್ಕೆ ಕಾರಣ ಇದೆ, ದುಃಖ ನಿವಾರಣೆ ಸಾಧ್ಯ, ದುಃಖ ನಿವಾರಣೆಗೆ ಅಷ್ಟಾಂಗಿಕ ಮಾರ್ಗವೇ ಮಾರ್ಗ. ಆಧುನಿಕ ಯುಗದಲ್ಲಿ ಬುದ್ಧ ಪೂರ್ಣಿಮೆಯ ಮಹತ್ವ. ಜಾಗತಿಕ ಶಾಂತಿ, ಪರಿಸರ ಸಂರಕ್ಷಣೆಗೆ ಬುದ್ಧರ ಸಿದ್ಧಾಂತಗಳು ಪ್ರೇರಣೆ. ಮಾನಸಿಕ ಒತ್ತಡ, ಆಧ್ಯಾತ್ಮಿಕ ಅಸಂತುಷ್ಟಿ ನಿವಾರಣೆಗೆ ಮೈಂಡ್ಫುಲ್ನೆಸ್ ಮೆಡಿಟೇಷನ್, ಬೌದ್ಧ ಧ್ಯಾನ ತಂತ್ರಗಳು. ಯುನೆಸ್ಕೋ ವೇಸಾಕ್ ದಿನವನ್ನು ಅಂತಾರಾಷ್ಟ್ರೀಯ ಮನ್ನಣೆ ನೀಡಿದೆ. ಬುದ್ಧ ಪೂರ್ಣಿಮೆಯು ಕೇವಲ ಧಾರ್ಮಿಕ ಹಬ್ಬವಲ್ಲ, ಇದು ಮಾನವೀಯತೆ, ಸಹಾನುಭೂತಿ ಮತ್ತು ಜ್ಞಾನದ ಪ್ರತೀಕ. ಬುದ್ಧರ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಯಾಗಿರಲಿ ಎಂಬ ಸಂದೇಶ ಇಂದಿಗೂ ಪ್ರಸ್ತುತ. ಈ ದಿನವನ್ನು ಆಚರಿಸುವ ಮೂಲಕ ನಾವು ಶಾಂತಿ, ಸಮಾಧಾನದ ಸಮಾಜವನ್ನು ನಿರ್ಮಿಸಬಲ್ಲೆವು. ಅತ್ತ ದೀಪಾಭವ, ನಿನಗೆ ನೀನೇ ದೀಪವಾಗು. ಬುದ್ಧರ ಉಪದೇಶಗಳು ಇಂದಿಗೂ ಪ್ರಸ್ತುತವಾಗಿದೆ ಮತ್ತು ಸಾರ್ವಕಾಲಿಕ ಮೌಲ್ಯವನ್ನು ಹೊಂದಿದೆ. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಎಂದು ಹೇಳುತ್ತಾ ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ಹೇಳುತ್ತಾ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ. ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು.